ನಂಬುತ್ತೇನೆ ಸ್ವಾಮಿ, ನಾವು ನಂಬುತ್ತೇನೆ ಸ್ವಾಮಿ. ನಾನು ಉಳಿದಿರೋದು ನಿನ್ನ ಕೃಪೆಯಿಂದಲೇ. ಯುದ್ಧ ಸ್ಥಾನದಲ್ಲಿ ನೀನಿರುವಾಗ ನಾನು ಹೆದರುವುದಿಲ್ಲ. ನಮಗೆ ಬರುವ ಹೋರಾಟ ಯಾವುದೇ ಆಗಲಿ, ನಮಗೆ ಬರುವಂತ ಯುದ್ಧಗಳು ಯಾವುದೇ ಆಗಲಿ, ಅದು ಆರ್ಥಿಕ ಸಮಸ್ಯೆಯಾದ ಯುದ್ಧವಾಗಲಿ, ಅದು ಅನಾರೋಗ್ಯದ ಯುದ್ಧವಾಗಲಿ, ನೀ ನನಗೆ ಯುದ್ಧ ಸ್ಥಾನದಲ್ಲಿ ಇರುವುದರಿಂದ ನಾವದು ಜಯಿಸುತ್ತೇನೆ. ನಿನ್ನ ಪಾದ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುತ್ತೇನೆ, ನಿನ್ನ ಕರಗಳಲ್ಲಿ ತಗ್ಗಿಸಿಕೊಳ್ಳುತ್ತೇನೆ, ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಈ ದಿನದ ಸಂದೇಶಕ್ಕಾಗಿ ನಾವು ಕಾಯುತ್ತೇನೆ. ಈ ದಿನದಲ್ಲಿ ದೇವರೇ ನೀ ಮಾತಾಡು ಸ್ವಾಮಿ, ಕರ್ತನೇ ನೀ ಮಾತಾಡು. ತಿಳಿಯದ ರಹಸ್ಯಗಳು ನಮಗೆ ಗೋಚರಪಡಿಸು ದೇವರೇ. ದೇವರೇ ನೀವು ತಿಳಿಯಪಡಿಸಪ್ಪ. ನಿನ್ನ ದಾಸರಾದ ನನ್ನನ್ನು ಈ ಮಕ್ಕಳಿಗೆ ಒಂದು ಉಪಯೋಗಗಳ ಪಾತ್ರೆಯಾಗಿ ಉಪಯೋಗಿಸು ದೇವರೇ. ನಾನೊಂದು ಪಾತ್ರೆಯಷ್ಟೇ, ಒಂದು ಉಪಕರಣವಷ್ಟೇ. ಈ ಮಕ್ಕಳಿಗಾಗಿ ನಾನೊಂದು ಉಪಯೋಗಗಳ ಪಾತ್ರೆಯಾಗಿ ಮಾರ್ಪಡಲಿ. ಮಕ್ಕಳಿಗೆ ಈ ದಿನದ ಸಂದೇಶ ಅವರ ದೇವರ ಜೀವನದಲ್ಲಿ ಬೆಳಕು ಕೊಡುವುದಾಗಿರಲಿ, ನಿರೀಕ್ಷೆ ಕೊಡುವುದಾಗಿರಲಿ, ವಿಶ್ವಾಸ ಹೆಚ್ಚಿಸುವುದಾಗಿರಲಿ. ದೇವರ ನಂಬಿಕೆಯಿಂದ ಅನೇಕ ಕಾರ್ಯಗಳು ಸಾಧಿಸುವರಾಗಿರಲಿ. ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಾರ್ಥನೆ ಕೇಳಿದ ದೇವರಿಗೆ ಚಪ್ಪಾಳಿ ಹೊಡೆದು ಸ್ತೋತ್ರ ಮಾಡು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇನ್ನು ಮುಂದೆ ದೇವರ ವಾಕ್ಯಕ್ಕೆ ಮುಂದೆ ಹೋಗೋಣ. ಇವತ್ತು ದೇವರು ನಮಗೆ ಒಳ್ಳೆಯ ಒಂದು ಆಲೋಚನೆಗಳು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಪೇದರ 1ನೇ ಅಧ್ಯಾಯ 19, 20, 21. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯನ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದ್ದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನ ಸಂದೇಶ ಪ್ರವಾದನೆಯ ಬಗ್ಗೆ ಇರುವಂಥ ಸಂದೇಶ. ಅನೇಕ ಸೇವಕರುಗಳು ಬರುವಾಗ ಪ್ರವಾದನೆಯ ರೂಪದಲ್ಲಿ ಮಾತಾಡುವುದುಂಟು. ಆದರೆ ಈ ಪ್ರವಾದನೆಯ ಬಗ್ಗೆ ಪೇತ್ರನ ಅಪೊಸ್ತಲನು ಪ್ರವಾದನೆಯ ಬಗ್ಗೆ ಹೇಳಿರುವಂಥ ಸಾಹಚರ್ಯ ಯಾವುದು ಎಂದು ಹೇಳಿದರೆ, ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯ ಬಗ್ಗೆಯೂ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಬಗ್ಗೆಯೂ ನಾವು ಕಣ್ಣಾರೆ ನೋಡಿದೆ, ನಾವು ಮುಟ್ಟಿ ನೋಡಿದೆ, ನಾವು ಅದು ಅನುಭವಿಸಿದೆ ಮತ್ತು ಪ್ರವಾದನೆಗಳು ಅನೇಕ ಉಂಟು ಎಂದು ಹೇಳಿದ್ದಾರೆ. ಪ್ರೈಸ್ ಗಾಡ್. ಈ ವಾಕ್ಯದ ಸಾಹಚರ್ಯ ನಾನು ಫಸ್ಟ್ ಹೇಳ್ತೀನಿ ನಿಮಗೆ. ಪೇತ್ರನು ಈ ವಾಕ್ಯ ಹೇಳಲಿಕ್ಕಿರುವಂಥ ಸಾಹಚರ್ಯ ಏನು ಹೇಳಿದರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ಬರುವುದು ಬಗ್ಗೆಯೂ ಯೇಸು ಕ್ರಿಸ್ತನ ಶಕ್ತಿಯಿಂದ ನಾವು ಜೀವಿಸುವುದು ಬಗ್ಗೆಯೂ ಪೇತ್ರನು ಹೇಳ್ತಾರೆ. ನಾವಿದು ಅನುಭವಿಸಿದೆ. ನಾವು ಅನುಭವಿಸಿದ ಮಾತ್ರವಲ್ಲ, ಅನೇಕ ಪ್ರವಾದಿಗಳಿಂದ ಇದು ಪ್ರವಾದನೆಯಾಗಿ ಮುಂಚಿತವಾಗಿ ನುಡಿದಿದ್ದಾರೆ. ಪೇತ್ರನು ಹೇಳಿದ ವಿಷಯ ನೋಡಿ, ಮೇಲೆ ಇದೆ ನೋಡಿ 16ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದ್ದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿಸುತ್ತೇನೆ ಎಂಬಂದ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ
ಘನಮಾನಗಳನ್ನು ಹೊಂದಿದ್ದೇನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. ಇದಲ್ಲದೆ ಪ್ರವಾದನ ವಾಕ್ಯವು ನಿಮಗೆ ಮತ್ತು ದೃಢವಾಗಿದೆ. ಓಕೆ, ಪ್ರೈಸ್ ದಿ ಲಾರ್ಡ್. 2 ವಿಷಯಗಳು ನಿಮಗೆ ತಿಳಿಸಲಿಕ್ಕಿದೆ. ಒಂದು, ಯೇಸು ಕ್ರಿಸ್ತನ ಬಗ್ಗೆ ಇರುವ ಪ್ರವಾದನೆ. 2, ನಮ್ಮ ಬಗ್ಗೆ ಇರುವ ಪ್ರವಾದನೆ. ಇದು ಧ್ಯಾನ ಮಾಡಿ ನಾವು ಒಳಗಡೆ ಪ್ಯಾಕ್, ತಲೆಯಲ್ಲೂ ಹೃದಯದಲ್ಲೂ ಪ್ಯಾಕ್ ಆಗಿದ ಮೇಲೆ ಮೆಸೇಜ್ ಮುಗಿಯುತ್ತದೆ. ಗಮನಿಸ್ಕೊಂಡು ಬೇಗ ನೀವು ಗಮನ ಕೊಟ್ಟರೆ ಬೇಗ ಪ್ಯಾಕ್ ಆಗುತ್ತದೆ. ಫಸ್ಟ್ ವಿಷಯ, ಯೇಸು ಕ್ರಿಸ್ತನ ಬಗ್ಗೆ ಇರುವ ಪ್ರವಾದನೆ. ಹಲ್ಲೆಲೂಯಾ. ಅದರಲ್ಲಿ ಪೇತ್ರನು ಹೇಳ್ತಾನೆ ನೋಡಿ, ತುಂಬ ಚೆನ್ನಾಗಿದೆ. ಪೇತ್ರನು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯು ಮತ್ತೆ ಆತನ ಪ್ರತ್ಯುಚ್ಛತೆಯ ಬಗ್ಗೆ ನಿಮಗೆ ತಿಳಿಯಪಡಿಸಿದೆ. ಇರಲಿ, ಫಸ್ಟ್ ಏನು ಹೇಳಿದೆ? ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿ. ಹೇಳಿ, ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿ. ಹಲ್ಲೆಲೂಯಾ. ಕರ್ತನ ಮೇಜೆಯ ದಿವಸ, ಇದಕ್ಕೂ ಮುಂಚೆ ನಾನು ಹೇಳಿದೆ, ಇವತ್ತು ನಾವು ಒಂದು ಸಾರಿ ಆ ವಾಕ್ಯ ಲಾಸ್ಟ್ ಓದ್ತೇವೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವರ ಒಳಗಡೆ ಜೀವ ಇದೆ. ನಾನು ತಂದೆಯಿಂದ ಕಳುಹಿಸಲ್ಪಟ್ಟು ನಾನು ತಂದೆಯಿಂದ ಜೀವಿಸುವ ಪ್ರಕಾರ ನನ್ನನ್ನು ತಿನ್ನುವವರು ನನ್ನ ಮೂಲಕ ಜೀವಿಸುವರು. ಓಕೆ, ಇಲ್ಲಿ ಹೇಳ್ತಾ ಇದೆ, ಪೇತ್ರ ಅಪೊಸ್ತಲ ಹೇಳ್ತಾ ಇದ್ದಾರೆ, ಈ ಜೀವಿಸುವುದು ಎಂಬುದು ಹೇಗೆ ಜೀವಿಸುವುದು ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯಿಂದ ಜೀವಿಸುವರು. ಪ್ರಿಯರೇ, ನಾನು ಮತ್ತು ನೀವು ಯಾವುದೋ ಒಂದು ಧರ್ಮ ಹಿಂಬಾಲಿಸುವರಾಗಿ, ಯಾವುದೋ ಕ್ರೈಸ್ತವ ಧರ್ಮ ಹಿಂಬಾಲಿಸುವರಾಗಿ, ಯಾವುದೋ ನಿಂದೆಗೋ ಪರಿಹಾಸ್ಯಕ್ಕೋ ಮತ್ತು ಅಪಮಾನಕ್ಕೋ ಗುರಿಯಾಗಿ ಇರಬೇಕಾದವರು ಅಲ್ಲ. ಮತ್ತೆ ನಾನು ಮತ್ತು ನೀವು ಯೇಸು ಕ್ರಿಸ್ತನ ಶಕ್ತಿಯಿಂದ ಜೀವಿಸುವರು. ಇದು ಪೇತ್ರನು ಹೇಳ್ತಾನೆ, ಇದು ಕಲ್ಪನಾ ಕಥೆಯಲ್ಲ, ಇದು ಚಮತ್ಕಾರ ಕಥೆಗಳು ಅಲ್ಲ. ಆದರೆ ಪೇತ್ರನು ಹೇಳ್ತಾನೆ, ನಾವು ಯೇಸುವನ್ನು ಹಿಂಬಾಲಿಸಿರೋದು ಏನೋ ಒಂದು ಕಥೆ ನೋಡಿಕೊಂಡಲ್ಲ, ಯಾರೋ ಕಲ್ಪನಾ ಕಥೆಗಳು ನೋಡಿಕೊಂಡು ಅಲ್ಲ, ಯಾವುದೋ ಚಮತ್ಕಾರಗಳು, ಯಾವುದೋ ನಟನೆಗಳು ನೋಡಿಕೊಂಡು ಅಲ್ಲ, ಅದು ಶಕ್ತಿಯಿಂದಲೇ. ಹಾಗಿದ್ರೇನೆ ನಮ್ಮ ಕ್ರೈಸ್ತವ ಜೀವನಕ್ಕೆ ಸಕ್ಸಸ್ ಅಂತ ಹೇಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಮ್ಮ ವಿಶ್ವಾಸ ಜೀವನ ದಿನವೂ ಅದ್ಭುತ ಆಗಿರಬೇಕು. ದಿನವೂ ಅದು ಕ್ರಿಸ್ತನ ಶಕ್ತಿಯಲ್ಲಿ ಆಗಿರಬೇಕು. ಆದರೆ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾರೆ, ಕಲ್ಪನಾ ಕಥೆಗಳಿಂದಲೂ ಚಮತ್ಕಾರಗಳಿಂದಲೂ ಕೆಲಸ ಆಗಲ್ಲ, ಕ್ರಿಸ್ತ ಯೇಸುವಿನ ಶಕ್ತಿಯಿಂದಲೇ. ನಾವು ಕಥೆಗಳು ನೋಡಿದರೆ ಆಗಲ್ಲ, ಚಮತ್ಕಾರಗಳು ನೋಡಿದರೆ ಆಗಲ್ಲ, ಆದರೆ ಆತನ ಶಕ್ತಿಯಿಂದ. ಇದು ನಮಗೆ ಮಾತ್ರವಲ್ಲ, ನಿಮ್ಮೆಲ್ಲರಲ್ಲಿಯೂ. ಅದಕ್ಕೆ ಪೇತ್ರನು ಹೇಳ್ತಾರೆ, ಮೀನು ಹಿಡಿದು ನಡೆದ ಪೇತ್ರನು, ಬಸ್ತನಾದ ಪೇತ್ರನು, ಶಸ್ತ್ರಾಭ್ಯಾಸದಲ್ಲಿದ್ದ ಪೇತ್ರನು ಹೇಳ್ತಾರೆ, ನಾವು ಕಥೆ ನೋಡಿಕೊಂಡು ಬಂದವರಲ್ಲ, ನಾವು ಚಮತ್ಕಾರ ನೋಡಿ ಬಂದವರಲ್ಲ, ನಾವಿದನ್ನು ಮುಟ್ಟಿ ನೋಡಿದವರು, ನಾವಿದು ಅನುಭವಿಸಿದವರು. ಈ ಕ್ರಿಸ್ತನಲ್ಲಿ ಒಂದು ಶಕ್ತಿ ಇದೆ. ಹಲ್ಲೆಲೂಯಾ. ಆ ಕ್ರಿಸ್ತನ ಶಕ್ತಿಯಲ್ಲಿ ಜೀವಿಸುವರು ನಾನು ನೀವು. ಇನ್ನು ಹೇಳು, ನಿಮಗೆ ಯಾವುದು ತಡೆಯಾಗಿರೋದು? ನಮಗೇನು ತಡೆಯಾಗಿರೋದು? ಯಾವ ವಿಷಯಗಳು ತಡೆಯಾಗಿರೋದು? ಆ ತಡೆಯಾಗಿರುವ ವಿಷಯಕ್ಕೆ ನೋಡಿಕೊಂಡು ಹೇಳಬೇಕು, ಕ್ರಿಸ್ತನ ಶಕ್ತಿಯಲ್ಲಿ ನಾವು ಆಶ್ರಯಿಸಿದವರು. ನಾವು ಹಾಡಿದೆ, ಯುದ್ಧ ಸ್ಥಾನದಿ ನೀನಿರುವಾಗೆ ನಾನು ಕೇಡಿಗೆ ಹೆದರೇನು. ನಾವು ಹೋಗಿ ನಿಂತಿದ್ರೆ ಸೋತೋಗ್ಬೋದು, ಆದರೆ ನಮ್ಮ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಒಬ್ಬರು ಇದ್ದಾರೆ. ಇದು ಎದೆಯಲ್ಲಿ ತುಂಬಿಸು. ನಾನಿದೆ ಎಷ್ಟು ಹೇಳಿದರೂ
ನೀವು ಕಿವಿಯಲ್ಲಿ ಏನೋ ಒಂದು ಸೌಂಡ್ ಥರ ಆಚೆ ಕಡೆ ಹೋಗಿಬಿಟ್ರೆ ಕೆಲಸ ಆಗಲ್ಲ. ನೀವು ಅದನ್ನು ಕಿವಿಯಲ್ಲಿ ಕೇಳಿ, ಹೌದು ನಾನು ಅದನ್ನು ನಂಬುತ್ತೇನೆ ಸ್ವಾಮಿ ಎಂದು ಹೇಳುವಾಗ ಅದು ನಿಮ್ಮ ಜೀವನದಲ್ಲಿ ಕ್ರಿಸ್ತನ ಶಕ್ತಿಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಸಮಯ ಕೇಳಿದ್ರು, ನಾನು ಇದನ್ನು ಮಾಡಲಿಕ್ಕೆ ಶಕ್ತನೆಂದು ನಂಬುತ್ತೀರೋ? ಹಲ್ಲೆಲೂಯಾ. ಹೌದು ನಂಬುತ್ತೇನೆ ಸ್ವಾಮಿ ಎಂದೇಳಿ. ಹಾಗಾದರೆ ಎದ್ದು ನಡೆ ಎಂದು ಹೇಳಿದರು. ಹಲ್ಲೆಲೂಯಾ. ನಾವು ನಂಬುತ್ತೀರೋ? ಕೆಲವರು ಪ್ರಸಂಗ ಕೇಳ್ತಾ ಇದೆ. ಪ್ರಸಂಗ ಕೇಳಿದರೆ ಅದು ಇಲ್ಲಿಂದ ಹಿಡಿದು ಹೋಗೋ ಅಷ್ಟಕ್ಕೆ ಅದು ಮುಗಿದೋಗ್ಬಿಡ್ತದೆ. ಆದರೆ ಈ ಕಾರ್ಯಗಳು ಗ್ರಹಿಸಿಕೊಳ್ಳೋರಾಗಿರಲಿ. ಪೇದನ ಹೇಳ್ತಾನೆ, ನಾನು ಕ್ರಿಸ್ತನ ಶಕ್ತಿಯು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸುತ್ತೇನೆ. ನೋಡಿ, ಒಂದು ಕ್ರಿಸ್ತನ ಶಕ್ತಿ, ಕ್ರಿಸ್ತನ ಶಕ್ತಿಯಿಂದ ನಮಗೆಲ್ಲವೂ ಸಾಧ್ಯ. ಹೇಳಿ, ಕ್ರಿಸ್ತನ ಶಕ್ತಿಯಿಂದ ಎಲ್ಲ ಸಾಧ್ಯ. ಅಸಾಧ್ಯವಾದ ಕಾರ್ಯಗಳು ಕ್ರಿಸ್ತನ ಶಕ್ತಿಯಿಂದ ಸಾಧ್ಯವಾಗುವುದು. ಹಲ್ಲೆಲೂಯಾ. ಅನೇಕ ಅದ್ಭುತ ಕಾರ್ಯಗಳು ಈ ಸಭೆಯಲ್ಲಿ ನಡೆದಿದೆ. ಅಲ್ಲ, ರೋಗಿಗಳು ಸೌಖ್ಯವಾಗಿರೋದು, ಮಕ್ಕಳಿಲ್ಲದವರಿಗೆ ನೋಡಿ ಎಷ್ಟು ಜನ ಮಕ್ಕಳಿಲ್ಲದವರಿಗೆ ದೇವರು ಸಂತಾನ ಭಾಗ್ಯ ಕೊಟ್ಟಿರೋದು, ಆಗಲ್ಲ ಅಂತ ಹೇಳಿದ ಕಾರ್ಯಗಳು ಇದೆಲ್ಲ ಕ್ರಿಸ್ತನ ಶಕ್ತಿಯಿಂದ. ಇವತ್ತು ಈ ಮುಂದೆ ಕೂತಿರುಗೊಂಡಿರುವಂಥ ಮಗು ಮೊದಲುಗೊಂಡು ಲಾಸ್ಟು ಬ್ರದರ್, ನೀವು ಹೊರಗಡೆ ಕೂತ್ಕೊಂಡವರು ಕೂಡ ಕೇಳಿಸ್ಕೊಳ್ಳಿ, ನಿಮ್ಮನ್ನು ಚಿಂತೆಯಲ್ಲಿ ವಿಚಾರದಲ್ಲಿ ದುಃಖಪಡಿಸುವ ಕಾರ್ಯಗಳು ಯಾವುದೇ ಆಗಲಿ ಅದರ ಮೇಲೆ ಕ್ರಿಯೆ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಶಕ್ತಿಯಿಂದ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನಂಬಿಕೆಯುಳ್ಳವರಾಗಿರಲಿ. ಒಂದು ಕ್ರಿಸ್ತನ ಶಕ್ತಿ ಯಾವ ವಿಷಯಗಳೇ ಆಗಲಿ, ಅನಾರೋಗ್ಯನ, ಅಯ್ಯೋ ಈ ಕಾಯಿಲೆ ವಾಸಿಯಾಗಲ್ಲ ಅಂತ ಮೊನ್ನೆ ಹೇಳಿದೆ, ಲಸ್ಟಾರ್ ಸಮರಾಳ್ ಎಷ್ಟು ತಿಂಗಳು ಟೈಮ್ ಕೊಟ್ಟಿದೆ? 3 ತಿಂಗಳು. ಅವನು ಬದುಕಿದ ಎಷ್ಟು ವರ್ಷ? 84 ವರ್ಷ. ಹೋಗಿರೋದು ಎಷ್ಟು ರಾಷ್ಟ್ರಗಳು? 210 ರಾಷ್ಟ್ರಗಳು. ಯಾವುದರಿಂದ? ನಂಬಿಕೆಯಿಂದ. ಇದು ಯಾವ ಶಕ್ತಿ? ಕ್ರಿಸ್ತ ಯೇಸುವಿನ ಶಕ್ತಿ. ಆ ಬಲ ನನಗೆ ಬೇಕು ಎಂದು ಕೇಳು. ನಾವು ನೋಡುವಾಗ ಏನು ಕಥೆ ಇಲ್ಲದವರ ಥರ ಕಾಣಿಸ್ಬೋದು, ಇವನಿಗೆ ಏನಿಲ್ಲಪ್ಪ ಅಂತ ಹೇಳ್ಬೋದು. ಆದರೆ ಕ್ರಿಸ್ತನ ಶಕ್ತಿಯಿಂದ ತುಂಬಲ್ಪಟ್ಟಿದ್ರೆ ನಮಗೆ ಸಮಯ ಸಂದರ್ಭ ಬೇಕಾದದನ್ನು ದೇವರು ಒದಗಿಸ್ತಾರೆ. ಹಲ್ಲೆಲೂಯಾ. ಅಂದರೆ ಇವತ್ತು ತೀರ್ಮಾನ ಆಗೋಯ್ತು, ನಿಮ್ಮ ಜೀವನದ ವಿಷಯಗಳಲ್ಲಿ ಯಾವ ವಿಷಯಗಳು ನಿಮಗೆ ಆಗುವುದಿಲ್ಲ ಅಂದಿದೆಯೋ ನೀವು ಆ ಸ್ಥಳದಲ್ಲಿ ಯೇಸುವಿನ ಶಕ್ತಿಯಿಂದ ಆಗುತ್ತದೆ. ಎಷ್ಟು ಲಕ್ಷ ಶಾಲೆಯಲ್ಲಿ ಚರ್ಚೆಗೆ ಬಂದಿದೆ? 7 ಲಕ್ಷ ಶಾಲೆಯಲ್ಲಿ ಬಂದಿದೆ. ಕೇಳಿಸ್ಕೊಳ್ಳಿ, 7 ಲಕ್ಷ ಶಾಲೆಗೆ ಬಂದು ಸ್ವಲ್ಪ ದಿವಸ ಬಂದು ಅದು ಏನೋ ವ್ಯತ್ಯಾಸ ಕಾಣದಿರುವಾಗ ಬ್ರದರು ನಿಲ್ಲಿಸಿಬಿಟ್ರು. ಏನು ಕಾಣಿಸ್ತಾ ಇಲ್ಲ ಅಂದ. ಅದರ ಸಿಸ್ಟರ್ ಬರ್ತಾಯಿದ್ರು. ಮತ್ತು ಬ್ರದರ್ ಹುಡುಕಿದ ಬನ್ನಿ ಬ್ರದರ್, ತಿರುಗಿ ಬಂದಿದೆ. 7 ಲಕ್ಷ ರೂಪಾಯಿ ಶಾಲೆಯಲ್ಲಿ ಇನ್ನು 20,000 ಕೊಟ್ಟರೆ ಸಾಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇದು ಯೇಸು ಕ್ರಿಸ್ತನ ಶಕ್ತಿ. ಅವ್ರಿಗೆ ವರ್ಷಗಳಿಂದ ಸಮಸ್ಯೆ ಮೇಲೆ ಸಮಸ್ಯೆ ಬಂದು ಅವ್ರಿಗೆ ಬದುಕಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ದೇವರು ಬಿಡಿಸಿಕೊಟ್ಟಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದೀರಾ? ಕೈ ಎತ್ತು, ಕಣ್ಣು ಮುಚ್ಚಿಕೊಳ್ಳಿ, ಯಾರು ಒಬ್ರಿಗೊಬ್ರು ನೋಡಬೇಡ. ಹೀಗೆ ಹೌದು, ನಾನು ಇನ್ನೂ ವರ್ಷಗಳಾಗಿದೆ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ, ಸಾಲ ಕಷ್ಟದಿಂದ ನನಗೆ ಹೊರಗಡೆ ಬರಲಿಕ್ಕಾಗುತ್ತಾ ಇಲ್ಲ ಎಂದವರು ಕೈಗಳೆತ್ತುಕೊಳ್ಳಿರಿ. ಓ ದ ಮೈಟಿ ಪವರ್ ಆಫ್ ಜೀಸಸ್. ಕರ್ತನೆ ಪೇದರ್ನ ಹೇಳಿದಾನಲ್ಲ, ನಾನು ಯೇಸು ಕ್ರಿಸ್ತನ ಶಕ್ತಿಯಲ್ಲಿಯೂ ಆತನ ಪ್ರತ್ಯಕ್ಷತೆಯ ಬಗ್ಗೆಯೂ ನಿಮಗೆ ತಿಳಿಸುತ್ತೇನೆ. ಅದು ಚಮತ್ಕಾರಗಳಿಂದಲ್ಲ, ಅದು ಕಲ್ಪನಾ ಕಥೆಗಳಿಂದಲ್ಲ, ನಾವು ಕಣ್ಣಾರೆ ಕಂಡು ಕೈಯಾರೆ ಮುಟ್ಟಿ ನಾವು ಅನುಭವಿಸಿದ್ರಿಂದಲೇ. ಆ ವಾಕ್ಯದ ಶಕ್ತಿ ಈ ಮಕ್ಕಳಲ್ಲಿ ನೆರವೇರಲಿ. ಮೊನ್ನೆ 7 ಲಕ್ಷದ ಸಾಲಗಾರನಿಗೆ
ಇನ್ನು 20,000ದಲ್ಲಿ ದೇವರೇ ತೀರಿಸಿಕೊಡುವ ಹಾಗೆ ಅದ್ಭುತ ಮಾಡಿದ ಕರ್ತನೆ, ಹಾಗೆ ಈ ಕೈಗಳೆತ್ತಿದ ಮಕ್ಕಳ ಜೀವನದಲ್ಲಿ ಅದ್ಭುತಗಳು ನಡೆಯಲಿ, ಅದ್ಭುತಗಳು ನಡೆಯಲಿ, ಯೇಸುವಿನ ಶಕ್ತಿ ಪ್ರಕಟವಾಗಲಿ. ಪ್ರಾರ್ಥನೆ ಕೇಳಿದ ದೇವರಿಗೆ ಚಪ್ಪಾಳೆ ಹೊಡೆದು ದೇವರಿಗೆ ಸ್ತೋತ್ರ ಮಾಡಿ. ಬರುವ ದಿನಗಳಲ್ಲಿ ಸಾಕ್ಷಿ ಹೇಳಲಿಕ್ಕೆ ಪ್ರಿಯರೇ ನೋಡಿ, ಅದರಿಂದ ನಾವು ಶಕ್ತರಾಗಲಿ. ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ, ಆರೋಗ್ಯದ ವಿಷಯದಲ್ಲಿ ಕ್ರಿಸ್ತ ಯೇಸುವಿನ ಶಕ್ತಿ, ಆರ್ಥಿಕ ವಿಷಯದಲ್ಲಿ ಯೇಸು ಕ್ರಿಸ್ತನ ಶಕ್ತಿ, ಆತ್ಮೀಕ ವಿಷಯಗಳಲ್ಲಿ ಯೇಸುವಿನ ಶಕ್ತಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯೇಸುವಿನ ಶಕ್ತಿ, ನಿಮ್ಮ ಉದ್ಯೋಗದ ವಿಷಯದಲ್ಲಿ ಯೇಸುವಿನ ಶಕ್ತಿ, ನಿಮ್ಮ ಸಮಸ್ಯೆಗಳ ವಿಷಯದಲ್ಲಿ ಯೇಸುವಿನ ಶಕ್ತಿ. ಕ್ರಿಸ್ತನ ಶಕ್ತಿಯಿಂದಲೇ ನಮ್ಮೆಲ್ಲ ವಿಷಯಗಳಿಗೂ ಓದುವ ಮಕ್ಕಳೇ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ವಿದ್ಯಾಭ್ಯಾಸ. ಅಷ್ಟಿಷ್ಟಕ್ಕೆ ಮುಗಿಸೋರಲ್ಲ, ಮೇಲೆ 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 ಉದ್ಯೋಗದಲ್ಲಿರುವಂಥ ಮಕ್ಕಳು, ಉದ್ಯೋಗ ಹುಡುಕುವ ಮಕ್ಕಳು ಒಳ್ಳೆ ಒಳ್ಳೆ ಉದ್ಯೋಗಗಳಲ್ಲಿ. ಯಾರ ಮೂಲಕ? ನಾನು ಟ್ಯೂಷನ್ಗೆ ಹೋಗಿದ್ದಕ್ಕೆ, ನಾನು ಎಕ್ಸ್ಟ್ರಾ ಕೋಚಿಂಗ್ ಮಾಡಿದ್ದಕ್ಕೆ. ಹೌದಾ ಹೌದಾ? ಕರ್ತನಾದ ಯೇಸು ಕ್ರಿಸ್ತನಿಂದ. ಪೇತ್ರನು ಹೇಳ್ತಾರೆ, ಯಾರ್ದೋ ಕಥೆ ಕೇಳಿ ನಾವು ಮಾತಾಡಿದಲ್ಲ, ಯಾರ್ದೋ ಚಮತ್ಕಾರ ನೋಡಿ ಮಾತಾಡಿದಲ್ಲ, ನಾ ಕಣ್ಣಾರೆ ಕಂಡವರಾಗಿಯೂ ತಿಳಿಯಪಡಿಸಿದೆವು, ಈ ಮಹತ್ತನ್ನು ತಿಳಿಯಪಡಿಸಿದೆವು. ನಾವು ಹೇಳ್ತಾ ಇದ್ದೀವಿ, ನಾವು ಅನುಭವಸ್ಥರು, ನಾನು ಅನುಭವಸ್ಥನು. ಹೌದಾ? ಆ ವಿಷಯ ಮುಗಿದಿತ್ತು. ಸರಿ, ಈಗ ನಿರ್ಣಯಿಸಬೇಕು ಬರೋಣ. ಯೇಸು ಕ್ರಿಸ್ತನ ಶಕ್ತಿಯು ಮತ್ತೆ ಪ್ರತ್ಯಕ್ಷತೆ. ಇನ್ನು ಪ್ರತ್ಯಕ್ಷತೆ ಬಗ್ಗೆ ಡೌಟ್ ಇದೆಯಾ? ಶಕ್ತಿ ನಿಜವಾಗಿದ್ದರೆ ಪ್ರತ್ಯಕ್ಷತೆ ನಿಜವಾಗಿದೆ. ಸ್ವಾಮಿ ಹೇಳಿದೆ, ನನ್ನ ಹೆಸರನ್ನು ಹೇಳಿ ನೀವು ಆ ರೋಗಿಗಳನ್ನು ಸ್ವಸ್ಥ ಮಾಡುವೀರಿ, ದೆವ್ವಗಳನ್ನು ಬಿಡಿಸುತ್ತೀರಿ. ನನ್ನ ಹೆಸರನ್ನು ಹೇಳಿ ನೀವು ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸುವೀರಿ. ಯೇಸು ಸ್ವಾಮಿ ಹೇಳಿದೆ, ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತು ನಂಬಬೇಡಿರಿ, ನಾನು ಮಾಡಿದರೆ ನನ್ನ ಮಾತನ್ನು ನಂಬದೆ ಹೋಗಿದ್ರು ಆ ಕ್ರಿಯೆಗಳ ದೆಸೆಯಿಂದಾದರೂ ನಂಬಿರಿ. ಆದರೆ ಈ ಕ್ರಿಯೆಗಳೆಲ್ಲ ಯಾವುದಕ್ಕೆ? ಯೇಸು ಕ್ರಿಸ್ತನ ದೈವತ್ವದ ಗುರುತು ಆಗಿದೆ. ಯೇಸು ಕ್ರಿಸ್ತನ ದೈವತ್ವದ ಗುರುತು ಈ ಕ್ರಿಯೆಗಳು. ಹಾಗಾದರೆ ಈ ಕ್ರಿಯೆಗಳು ನಮ್ಮ ಜೀವನದಲ್ಲಿದ್ದರೆ ಅದನ್ನು ಪ್ರತ್ಯಕ್ಷನಾಗಿ ಬರುವುದು ಅದು ಖಚಿತವಾಗಿದೆ. ಅವರು ಪ್ರತ್ಯಕ್ಷನಾಗಿ ಬರುವಾಗೆ ನಾವು ಮಾರ್ಪಡಲಿಕ್ಕಿರುವುದು. ಈ ಮಣ್ಣಾದ ಶರೀರವು ಮಾರ್ಪಟ್ಟು ಮಹಿಮೆಯಾದ ಶರೀರವನ್ನು ಹೊಂದಿಕೊಳ್ಳಲಿಕ್ಕಿದೆ. ಈ ಮಣ್ಣಾದ ಶರೀರ ಮಾರ್ಪಟ್ಟು ಮಹಿಮೆಯಾದ ಶರೀರ ಹೊಂದಿಕೊಳ್ಳಲಿಕ್ಕಿದೆ. ಇದು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಸರಿ, ಓಕೆ. ಈಗ ಕ್ರಿಸ್ತನ ಶಕ್ತಿ ಇದೆ, ಕ್ರಿಸ್ತನ ಪ್ರತ್ಯಕ್ಷತೆ ಇದೆ. ಶಕ್ತಿಯಲ್ಲಿ ಬದುಕು, ಪ್ರತ್ಯಕ್ಷತೆಯ ನಿರೀಕ್ಷೆಯಲ್ಲಿ ಸಂತೋಷ ಪಡು. ನಾನು ಜೀವಿಸ್ತಾ ಇರುವಾಗ ನನ್ನ ಶಕ್ತಿಯಲ್ಲಿ ಜೀವಿಸ್ತೇನೆ, ಕ್ರಿಸ್ತ ಯೇಸುವಿನ ಶಕ್ತಿಯಲ್ಲಿ ಜೀವಿಸುತ್ತೇನೆ. ಮತ್ತು ನನ್ನ ನಿರೀಕ್ಷೆ ಕ್ರಿಸ್ತನ ಪ್ರತ್ಯಕ್ಷತೆ. ನನ್ನ ನಿರೀಕ್ಷೆ, ಅಯ್ಯೋ ನಾನು ಪೇಷಂಟ್ ಆಗಿಬಿಡ್ತದೋ ಅಂತ ನಿರೀಕ್ಷೆ ಬೇಡ. ಅಯ್ಯೋ ನಾನು ಸಾಲಗಾರನಾಗಿಬಿಡ್ತು ಅಂತ ನಿರೀಕ್ಷೆ ಬೇಡ. ಅಯ್ಯೋ ಎಲ್ಲ ಬಿಟ್ಟು ಬೀದಿಗೆ ನಾನು ಹೋಗುವಂಥ ಪರಿಸ್ಥಿತಿ ಬರ್ತೋ ಅಂತ ನಿರೀಕ್ಷೆ ಬೇಡ. ನಾನು ಹಾರುವ ನಿರೀಕ್ಷೆ ಇದೆ. ಹಾರುತ್ತೇವೆ. ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ನಾನು ಹಾರುತ್ತೇನೆ. ಇದು ನನ್ನ ನಿರೀಕ್ಷೆಯಾಗಿದೆ. ಸರಿ, ಇನ್ನಿ ನಮಗೇನು ಬೇಕು? ಬದುಕಲಿಕ್ಕೆ ಯೇಸುವಿನ ಶಕ್ತಿ, ನಿರೀಕ್ಷಕ್ಕೆ ಕರ್ತನ ಪ್ರತಿಷ್ಠತೆ. ಇನ್ನೇನು ಬೇಕು? ಇನ್ನು ಸಿಕ್ಕೋದೆಲ್ಲ ಬೋನಸ್ಸು. ಇನ್ನು ಸಿಕ್ಕಿದೆಲ್ಲ ಬೋನಸ್ಸು. ಜಾಗ ಸಿಕ್ಕಿದ್ರು ಬೋನಸ್ಸು, ಜಾರ್ಚ ಮುಂದಕ್ಕೆ ಹೋದರೂ ಬೋನಸ್ಸು, ಅದೆಲ್ಲ ಬೋನಸ್ಸು. ಆದರೆ ನಾವು ಶಕ್ತಿಯಲ್ಲಿ ಜೀವಿಸೋರು, ನಿರೀಕ್ಷೆಯಲ್ಲಿ ಜೀವಿಸೋರು.
ಇದರ ಮೇಲೆ ಏನೇ ಬಂದರೂ ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂದ ಪ್ರಿಯ ದೇವರ ಮಕ್ಕಳಿರ, ನಾವು ಏನೋ ನಿರೀಕ್ಷಿಸಿ ಯಾವುದೋ ಆಗಿಲ್ಲ ಅಂತ ಹೇಳ್ಕೊಂಡು ಚಿಂತೆ ಎಲ್ಲ ಬೇಡ. ಅಯ್ಯೋ ಆಗಿಲ್ವೇ, ನಾನು ತಿಳ್ಕೊಂಡ ಥರ ಆಗಿಲ್ವೇ, ನಾನು ಭಾವಿಸೋ ಥರ ಆಗಿಲ್ವೇ, ಅದೇನು ಚಿಂತೆ ಮಾಡಬೇಡ. ನೀವು ನಿತ್ಯ ಜೀವದ ನಿರೀಕ್ಷೆ ಉಳ್ಳವರಾಗಿರುವಾಗ ನಿಮಗೆ ತಕ್ಕದನ್ನು ತಪ್ಪುವುದಿಲ್ಲ, ಬರುತ್ತಾ ಇರ್ತದೆ. ಯಾರು ಅಡ್ಡಿ ಮಾಡಿದರು ಕರ್ತನು ನಮಗಾಗಿ ನೇಮಿಸಿದನ್ನು ಅದು ಬರುತ್ತದೆ. ತಡಬಾದರು ಆ ಒಂದು ಡಿಪಾರ್ಟ್ಮೆಂಟ್ ಮುಗಿದೋಯ್ತು. ಯಾವುದೊಂದು ಯೇಸು ಕ್ರಿಸ್ತನ ಶಕ್ತಿಯು ಆತನ ಪ್ರತ್ಯಕ್ಷತೆಯು, ಇದರಲ್ಲಿ ನಾವು ನಂಬುವರಾಗಿದ್ದೇವೆ. ಹೌದಲ್ವಾ? ಯೇಸು ಕ್ರಿಸ್ತನ ಶಕ್ತಿಯಿಂದ ಜೀವಿಸುವರ, ಹೌದಲ್ವಾ? ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಶಕ್ತಿಯಿಂದ ಜೀವಿಸುವರು. 2, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಿರೀಕ್ಷೆ ಉಳ್ಳವರು. ಹಲ್ಲೆಲೂಯಾ. ಇದು ಹೇಳುವಾಗ ಪೇತ್ರನು ಹೇಳ್ತಾರೆ, ಒಂದು ನನ್ನ ಕಣ್ಣಾರೆ ಕಂಡಿದೆ, ಒಂದು ಕಣ್ಣಾರೆ ಕಂಡಿದೆ. 2ನೇದು ಹೇಳ್ತಾ ಇದ್ದಾರೆ 19ನೇ ವಾಕ್ಯ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ಕ್ರಿಸ್ತನ ಶಕ್ತಿಯು ಆತನ ಪ್ರತ್ಯಕ್ಷತೆಯ ಬಗ್ಗೆ ಚಮತ್ಕಾರಗಳಿಂದಲೋ ಕಲ್ಪನಾ ಕಥೆಗಳಿಂದಲ್ಲ ನಾವು ಕಣ್ಣಾರೆ ಕಂಡು ಅನುಭವಿಸಿದೆ. ಮಾತ್ರವಲ್ಲ, ಪ್ರವಾದನೆಯ ನುಡಿಗಳು ಉಂಟು. ಪ್ರೈಸ್ ಗಾಡ್. ಹಾಗಾದರೆ ನಾನು ಹೇಳಿದೆ, ಇದು ಕ್ರಿಸ್ತನ ಬಗ್ಗೆ ಧ್ಯಾನಿಸಿ ನಮ್ಮ ಕಡೆ ಬರುತ್ತೆ ಅಂತ ಹೇಳಿದೆ. ಈಗ ನಾವು ಕೂಡ ಜೀವಿಸುವುದು ಕಲ್ಪನಾ ಕಥೆಗಳಿಂದಲೋ ಚಮತ್ಕಾರಗಳಿಂದಲೋ ಅಲ್ಲ, ಮತ್ತು ಆ ಕ್ರಿಸ್ತನ ಮಹಿಮೆ ಕಣ್ಣಾರೆ ಕಂಡವರು, ಆ ಕ್ರಿಸ್ತನ ಮಹಿಮೆ ಅನುಭವಿಸುವರಾಗಿದ್ದೇವೆ. ಮಾತ್ರವಲ್ಲ, ಇದಲ್ಲದೆ ಪ್ರವಾದನಾ ವಾಕ್ಯಗಳು ನಮಗೆ ಉಂಟು. ಅದಕ್ಕೆ ಬರ್ತಾ ಇದ್ದೀನಿ. ನಾನು ಸಭೆಯ ವಿಷಯದಲ್ಲಿ ಹೇಳಿದೆ, ಸಭೆಯ ವಿಷಯದಲ್ಲಿ ನಾವೇ ನಿರೀಕ್ಷೆ ಇಟ್ಟುಕೊಂಡಿದೆ ಈ ಜಾಗೆ ಮುಂದಕ್ಕೆ ಹೋಗ್ಬೇಕಂತ. ಆದರೆ ಎಷ್ಟೋ ಸೇವಕರು ಬಂದು ನಿಮಗೆ ಈ ಜಾಗೆ ಸಾಕಾಗುವುದಿಲ್ಲ, ಇದು ಇನ್ನೂ ಅಭಿವೃದ್ಧಿ ಆಗುತ್ತದೆ. ನಮ್ಮ ನಂಬಿಕೆ ನಮ್ಮದು, ಅದರ ಪ್ರವಾದನೆಯಾಗಿ ನೋಡಿ ಸೇವಕರ ಮೂಲಕ ದೇವರು ನುಡಿಸ್ತಾರೆ. ಇದು ನನ್ನ ಸಭೆಯ ವಿಷಯದಲ್ಲಿ ಹೇಳಿದರೆ, ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿಯೂ ಪ್ರವಾದನಾ ನುಡಿಗಳನ್ನು ನೀವು ಸ್ವೀಕರಿಸು. ಪೇತ್ರನು ಹೇಳ್ತಾರೆ, ನಾನು ಕಣ್ಣಾರೆ ಕಂಡಿದ್ದು ಮಾತ್ರವಲ್ಲ, ಪ್ರವಾದನ ವಾಕ್ಯಗಳು ಮುಂಚಿತವಾಗಿ ತಿಳಿಸಿದ ವಾಕ್ಯಗಳು ನಾನು ನಂಬುತ್ತೇನೆ. ಅದರಿಂದ ಕ್ರಿಸ್ತನ ಶಕ್ತಿ ನನಗಿದೆ, ಕ್ರಿಸ್ತನ ಪ್ರತ್ಯಕ್ಷತೆ ನಾನು ಎದುರು ನೋಡ್ತೇನೆ. ಹಾಗಾದರೆ ನಮಗೆ ಕಿವಿಯಲ್ಲಿ ಕೇಳಿದು ಮಾತ್ರವಲ್ಲದೆ, ಕಣ್ಣಾರೆ ಕಂಡಿದು ಮಾತ್ರವಲ್ಲದೆ, ಪ್ರವಾದನ ವಾಕ್ಯಗಳು ನಮಗೆ ಆಧಾರವಾಗಿದೆ. ಈಗ ನಿಮಗೇನಾದರೂ ಪ್ರವಾದನೆ ಸಿಕ್ಕಿದೆಯಾ ಅಂತ ನೋಡಿಕೊಳ್ಳಿ. ನಿಮಗೇನಾದರೂ ಪ್ರವಾದನೆಗಳು ಸಿಕ್ಕಿದೆಯಾ? ಆ ಪ್ರವಾದನಾ ವಾಕ್ಯಗಳು ಭದ್ರವಾಗಿ ಹಿಡಿದುಕೊಳ್ಳಿರಿ. ನೋಡಿ, ಅದರಿಂದ ಇವತ್ತು ನಿಮಗಾಗಿ ಈಗ ಈ ಸಭೆಯಿಂದ, ಈಗ ನಾನೇ ಆಗಲಿ ಸಿಸ್ಟ್ರೇ ಆಗಲಿ, ನಿಮಗೆ ಕೆಲ ಕಾರ್ಯಗಳು ಹೇಳುವಾಗ, ಬ್ರದರ್ ಇದು ಹಿಂಗೆ ಆಗುತ್ತದೆ, ಸಿಸ್ಟರ್ ಇದು ಹಿಂಗೆ ಆಗುತ್ತದೆ, ನಂಬಿರಿ, ಇದು ಪ್ರವಾದನೆ, ಇದೇ ಪ್ರವಾದನೆ. ಅದೇ ಥರ ಬೇರೆ ಸೇವಕರು ಬರುವಾಗಲೂ ನಿಮ್ಮ ಜೀವನದಲ್ಲಿ ಈ ರೀತಿಯಾದ ಕಾರ್ಯಗಳು ನಡೆಯಲಿಕ್ಕಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರವಾದನ ವಾಕ್ಯಗಳು ನಮಗೆ ಸಾಕ್ಷಿಯಾಗಿದೆ. ಯೇಸು ಕ್ರಿಸ್ತನ ಶಕ್ತಿಯು, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು, ಪೇತ್ರನು ಹೇಳ್ತಾರೆ, ಒಂದು ನಾನು ಕಣ್ಣಾರೆ ಕಂಡಿದೆ.
ನಾನು ಅನುಭವಿಸಿದೆ, ಮಾತ್ರವಲ್ಲ ನನಗೆ ಪ್ರವಾದನೆ ಇದೆ. ಹಲ್ಲೆಲೂಯಾ. ಹಾಗಾದರೆ ಇದು ಸಭೆಯ ಬಗ್ಗೆ ಮಾತ್ರವಲ್ಲ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ಮಕ್ಕಳ ಎಜುಕೇಶನ್ ಬಗ್ಗೆ ಮತ್ತು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಪ್ರವಾದನ ವಾಕ್ಯ ಬರುವಾಗ ಅದು ಕ್ರಿಸ್ತನ ಶಕ್ತಿಗಾಗಿ ನೀವು ನಂಬುವರಾಗಿರಿ. ಹಲ್ಲೆಲೂಯಾ. ಲೆಸ್ಟಾರ್ ಸಮರಾಳ್ ಎಂಬ ವ್ಯಕ್ತಿ ಬಗ್ಗೆ ಹೇಳಿದೆ, ಇವತ್ತೊಂದು ಸೇವಕರ ಬಗ್ಗೆ ಹೇಳ್ತೀನಿ. ಆ ವ್ಯಕ್ತಿಗೆ ಅವರು ಕೂಡ ಇಂಗ್ಲೆಂಡಲ್ಲಿ ಸೇವೆ ಮಾಡುವರು. ಇಂಗ್ಲೆಂಡಲ್ಲಿ ಸೇವೆ ಮಾಡುವ ಒಬ್ಬ ಸಾಧಾರಣ ಸೇವಕರು. ಅಲ್ಲಿ ಅವರಿಗೆ ಅವರು ಸೇವೆಯಲ್ಲಿ ಮುಂದೆ ಬರ್ತಾ ಇರುವಾಗ ಅವರಿಗೆ ಕಾರಲ್ಲಿ ಇದೆ, ಕಾರು ಸೇವೆಯಲ್ಲಿ ಹೋಗ್ತಾ ಇದೆ. ದೂರ ದೂರ ಸ್ಥಳಗಳಲ್ಲಿ ಅವರು ಸೇವೆಗೆ ಹೋಗುವಾಗ ಅವರು ಕೇಳಿದೆ ಅಂದೆ, ದೇವರೇ ನನಗೆ ಒಂದು ಪ್ರೈವೇಟ್ ಜೆಟ್ ಇದ್ದರೆ, ಚಿಕ್ಕ ಪ್ಲೈನು, ನನಗೊಂದು ಚಿಕ್ಕ ಪ್ಲೈನ್ ಇದ್ದರೆ ನನಗೆ ಇಷ್ಟು ದೂರ ಎಲ್ಲ ಹೋಗುವಾಗ ಈ ಟ್ರಾಫಿಕಲ್ಲೆಲ್ಲ ನನಗೆ ತಡೆ ಇಲ್ಲದೆ ಪ್ರಯಾಣ ಮಾಡ್ಬೋದಾಯ್ತಲ್ಲ ಅಂತ ಪ್ರೇಯರ್ ಮಾಡಿದೆ ಅಂದೆ. ಹಲ್ಲೆಲೂಯಾ. ಇದು ಪ್ರೇಯರ್ ಮಾಡುವಾಗ ಅವರು ಸಾಧಾರಣ ಪಾಸ್ಟ್ರು, ಅಷ್ಟೊಂದು ಖ್ಯಾತಿಗೆ ಬಂದವರು ಅಲ್ಲ, ಅಷ್ಟು ದೊಡ್ಡ ಸಭೆಗಳಿಟ್ಟವರು ಅಲ್ಲ, ಸಾಧಾರಣ ಪಾಸ್ಟ್ರು. ಅವರು ಹಿಂಗೆ ಪ್ರೇಯರ್ ಮಾಡಿಕೊಂಡಿದೆ ಅಂದೆ. ಅವರು ಪ್ರೇಯರ್ ಮಾಡುವಾಗ ಅವರ ಹೆಂಡತಿ ಅವರ ಮಕ್ಕಳು ನೆಗಿದೆ ಅಂದೆ. ಆವಾಗ ಅವರು ಹೇಳಿದ್ರೆ, ಈಗ ಸದ್ಯಕ್ಕೆ 2 ವೀಲರ್ ಇದೆ, ಒಂದು ಕಾರಿಗಾಗಿ ಪ್ರಾರ್ಥನೆ ಮಾಡಿದರೆ ಏನೋ ಒಂದು ನಡೆಯುತ್ತೆ ಎಂದು ನಂಬಬಹುದು. ನಿಮಗೀಗ ಒಂದು ಕಾರು ಕೂಡ ಇನ್ನಿಲ್ಲ, ನೀವು ಜೆಟ್ಟಕ್ಕೋಸ್ಕರ ಪ್ರೇಯರ್ ಮಾಡ್ತೀರಾ ಅಂದ. ಹೆಂಡತಿ ಮಕ್ಕಳು ನೆಗೆದಿದೆ. ಇವರು ಪ್ರೇಯರ್ ಮಾಡ್ತಾ ಇದ್ದೆ, ದೇವರೇ ನೀವು ಸರ್ವಶಕ್ತನು, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತೇಳಿ ಇವರು ಪ್ರೇಯರ್ ಮಾಡಿಕೊಂಡೇ ಇದ್ದೆ. ಹಾಗೆ ಸುಮಾರು ಕಾಲಗಳು ಹೋಯಿತು, ಇವು ಪ್ರಾರ್ಥನೆ ಮಾತ್ರ ಮಾಡಿಕೊಂಡು ಹೋಗಿದೆ. ಒಂದಾನೊಂದು ದಿವಸ ಅವರ ಒಬ್ಬ ಸ್ನೇಹಿತನು ಒಬ್ಬರು ಹೇಳಿದೆ, ನಿಮ್ಮನ್ನು ನೋಡಿ, ನನ್ನ ಇವರ ಸ್ನೇಹಿತನು ಹೇಳ್ತಾರೆ, ನಿನ್ನನ್ನು ನನ್ನ ಸ್ನೇಹಿತನೊಬ್ಬನು ಕರೀತಾರೆ, ನಿಮ್ಮನ್ನು ಭೇಟಿಯಾಗಬೇಕು ಎಂದು ಕರೀತಾ ಇದ್ದಾರೆ, ನೀವು ಬರಬೇಕು ಎಂದು ಹೇಳಿದರು. ಹಲ್ಲೆಲೂಯಾ. ಸರಿ ಎಂದು ಹೇಳ್ಕೊಂಡು ಇವರು ಹೋದರು. ಅಲ್ಲಿ ಹೋಗುವಾಗ ನೋಡಿ, ಹೇಳಿದ ಜಾಗಕ್ಕೆ ಹೋದ ಮೇಲೆ ಅವರು ನೋಡಿ, ನಿಮ್ಮನ್ನೊಂದು ಜಾಗೆಗೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿಗೆ ಬರಬೇಕು ಅಂತ ಹೇಳಿದರು. ಅವರು ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿದರೆ ಒಂದು ಪ್ರೈವೇಟ್ ಪ್ಲೇನುಗಳ ಹಾರುವ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋದರು. ಪಬ್ಲಿಕ್ ಜನ ಪ್ರಯಾಣ ಮಾಡುವ ಏರೋಡ್ರಾಮ್ ಅಲ್ಲ, ಪ್ರೈವೇಟ್ ಇದಗಳು ಹೋಗುವಂಥ ಒಂದು ಅಗಲವಾದ ಸ್ಥಳಕ್ಕೆ ಕರ್ಕೊಂಡು ಹೋದರು. ಇವರು ಏನು ಹೇಳ್ತಾ ಇಲ್ಲ, ಬನ್ನಿ ನೀವು ಹೋಗೋಣ ಅಂತ. ಆದರೆ ಫ್ಯಾಮಿಲಿ ಕರ್ಕೊಳ್ಳಿ ಅಂತ ಹೇಳಿದರು. ಇವರು ಫ್ಯಾಮಿಲಿಯಾಗಿ ಹೋಗ್ತಾ ಇರೋದು. ಹೇಳಿದ ಜಾಗಕ್ಕೆ ಫ್ರೆಂಡ್ ಹತ್ರ ಹೋಗಿದೆ. ಫ್ರೆಂಡ್ ಹತ್ರ ಹೋದ ಮೇಲೆ ಅವ್ರು ಹೇಳಿದ್ರು, ಇಂಥ ಜಾಗಕ್ಕೆ ಬಾ ಅಂತ ಅವ್ರು ಹೇಳಿದ್ದಾರೆ, ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದರೆ ಅಗಲವಾದ ಜಾಗ ಕಾಣಿಸ್ತಾ ಇದೆ, ಇಲ್ಲೇ ಕರ್ಕೊಂಡು ಬಂದು ನಿಲ್ಲಿಸಿದೆಯಲ್ಲ, ಸರಿ ಆಯಿತು. ಅವರೇನು ಬರಲಿಕ್ಕೆ ಹೇಳಿದ್ರು. ಬಂದು ಸ್ವಲ್ಪ ಸಮಯ ಆದ ಮೇಲೆ ಇವು ಹೇಳಿದ ವ್ಯಕ್ತಿ ಬಂದರು. ಹೇಳಿದ ವ್ಯಕ್ತಿ ಬಂದು ಒಂದು ಜೆಟ್ಟದು ಚಿಕ್ಕ ಪ್ಲೈನ್ದು ಡಾಕ್ಯುಮೆಂಟ್ಸು ಇವರ ಕೈಯಲ್ಲೇ ಕೊಟ್ಬಿಟ್ರು. ಇವರು ಏನು ಇದೆಲ್ಲ ಕೈಯಲ್ಲಿ ಕೊಡ್ತಾ ಇದೆಯಲ್ಲ ಅಂತ ಹೇಳುವಾಗ ಅವರು ದೂರ ತೋರಿಸಿ, ನೋಡು ಅದು ನಿಮ್ಮದೇ, ನೀವು ಎತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಅವರಿಗೆ ಪ್ಲೈನ್ ಓಡಿಸಲಿಕ್ಕೆ ಬರಲ್ಲ, ಅದಕ್ಕೆ ಓಡಿಸಲಿಕ್ಕೆ ತಕ್ಕ ಆ ಪೈಲಟನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ರು. ಅವರು ತಿರುಗಿ ನಿಂತುಕೊಂಡು ಹೆಂಡತಿ ಮಕ್ಕಳಿಗೆ ಹೇಳಿದೆ, ಕಾರಲ್ಲಿ ಹೋಗ್ಬಿಡ್ರಿ, ನಾನು ಫ್ಲೈಟಲ್ಲಿ ಬರ್ತೇನೆ, ಕಾರ್ಗೆ ಮನೆಗೆ ಹೋಗಿರಿ ಅಂತ ಹೇಳಿದೆ ಅಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಹಲ್ಲೆಲೂಯಾ. ಪ್ರಿಯರೇ, ಪ್ರವಾದನ ವಾಕ್ಯಗಳು ಕೆಲದು ನಾವು ನಂಬಲಿಕ್ಕೆ ನಮಗೆ ಆಸಕ್ತರಾಗಿರುತ್ತದೆ, ಇದಾಗುತ್ತದೋ ಎಂಬುದು. ಆದರೆ ನಾವೇನು ಮಾಡಬೇಕು? ಪ್ರವಾದನ ವಾಕ್ಯಗಳು ನಂಬಬೇಕು. ನಂಬಲಿಕ್ಕಿರುವ ಸೀಕ್ರೆಟ್ ಕೂಡ ಅವರು ಹೇಳಿದ್ದಾರೆ, ಪೇದನ ಹೇಳಿಕೊಟ್ಟಿದ್ದಾರೆ. ಯಾಕಂದರೆ ಪೇದನಿಗೆ ತುಂಬ ಅನುಭವ ಇದೆ. ಮೀನು ಹಿಡಿದು ನಡೆದ ಬೆಸ್ತನು, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಮನುಷ್ಯನು, ಆದರೆ ಅವನ ಬಲೆ ತುಂಬ ಮೀನು ಕೊಟ್ಟ ದೇವರು.
ಅವನನ್ನು ಅಧಿಕಾರಿಗಳ ಮುಂದೆ ನಿಲ್ಲಿಸಿದ ದೇವರು. ಅದರಿಂದ ಪೇದರ್ ಹೇಳ್ತಾನೆ, ಒಂದು ಯೇಸು ಕ್ರಿಸ್ತನ ಶಕ್ತಿ ನಾನು ಕಣ್ಣಾರೆ ಕಂಡಿದೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ನಾನು ನಂಬುತ್ತೇನೆ. ಯಾಕಂದ್ರೆ ಕಣ್ಣಾರೆ ಕಂಡಿದ್ದು ಮಾತ್ರವಲ್ಲ, ಇದಲ್ಲದೆ ಪ್ರವಾದನ ವಾಕ್ಯಗಳು ನಮಗೆ ದೃಢವಾಗಿದೆ. ಈ ಜಾಗ ಮುಂದಕ್ಕೆ ಹೋಗೋದ ಬಗ್ಗೆ ನಮಗೆ ನಂಬಿಕೆ ಇದೆ. ನಂಬಿಕೆಯ ಜೊತೆಯಲ್ಲಿ ಪ್ರವಾದನ ವಾಕ್ಯಗಳು ನಮಗೆ ದೃಢವಾಗಿದೆ. ಅದು ಹೆಂಗೆ ನಂಬಲಿಕ್ಕೆ ಸಾಧ್ಯ ಅಂತ ಕೆಳಗಡೆ ಹೋಗ್ತಾ ಇದೆ, ಅದು ಕೂಡ ಹೇಳಿ ಮುಗಿಸ್ತೇನೆ. ಹೆಂಗೆ ಅಂದ್ರೆ ಕೆಳಗಡೆ ಹೇಳ್ತಾ ಇದೆ ನೋಡಿ, ಹೇಗಿದೆ? ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಹಲ್ಲೆಲೂಯಾ! ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯ ಆಗುವ ಪರ್ಯಂತರ, ಗಮನಿಸಿ, ನಿಮಗೆ ಮಾತಾಡ್ತಾ ಇರೋದು. ನಿಮಗೆ ಅಂತ ಹೇಳಿದ್ರೆ ಪ್ರತಿ ಒಬ್ಬೊಬ್ಬರಿಗೆ ಹೇಳ್ತಾ ಇರೋದು, ಅವರವರು ಹೇಳಿದ ನನ್ನ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯ ಆಗುವ ತನಕ ನನಗಾಗಿ ಹೇಳಿರುವ ಪ್ರವಾದನೆಗಳು ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪದಂದೇ ಕಾಪಾಡಿಕೊಳ್ತೇನೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಮುಂಜಾನೆ ಸೂರ್ಯ ಹುಟ್ಟಲಿಕ್ಕೆ ಮುಂಚೆ ಫಸ್ಟ್ ಏನು ಕಾಣಿಸುತ್ತೆ? ಕಿರಣಗಳು ಕಾಣಿಸುತ್ತೆ. ಆ ಕಿರಣಗಳಲ್ಲಿ ಒಂದು ಬೆಳ್ಳಿ ಕಿರಣಗಳು ಕಾಣಿಸುತ್ತದೆ. ಹೌದಲ್ವಾ? ಹೌದಲ್ವಾ? ಆ ಬೆಳ್ಳಿ ಕಿರಣಗಳು ಆಮೇಲೆ 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 ಅದು ಸೂರ್ಯನ ಹುಟ್ಟುತ್ತಾ ಇರ್ತದೆ, ಏನಾಗುತ್ತದೆ? ಅದು ಅರುಣೋದಯವಾಗಿ ಅದು ಪೂರ್ತಿ ಪ್ರಕಾಶಕ್ಕೆ ಬರುತ್ತದೆ. ಕತ್ತಲೆ ಇತ್ತು, ಸ್ವಲ್ಪ ಬೆಳ್ಳಿ ಮೂಡಿದೆ, ಆಮೇಲೆ ಪ್ರಕಾಶ ಆಯಿತು, ಲಾಸ್ಟ್ ನೋಡಿ ಪೂರ್ತಿ ಪ್ರಕಾಶ ಆಯಿತು. ಹೌದಾ ಇಲ್ವಾ? ನಮಗೆ ಕೊಟ್ಟ ಪ್ರವಾದನೆಗಳು ಪೂರ್ತಿ ಪ್ರಕಾಶ ಆಗಲಿಕ್ಕಿದೆ. ಬೆಳ್ಳಿ ಮೂಡಿ ಅರುಣೋದಯ ಆಗಲಿಕ್ಕಿದೆ. ಆದರೆ ಪೇದನ ಅಪೊಸ್ತಲರು ಹೇಳ್ತಾ ಇದ್ದಾರೆ, ಅಲ್ಲಿ ತನಕ್ಕೆ ನಿನಗೆ ಸಿಕ್ಕಿದ ಪ್ರವಾದನೆ ಕತ್ತಲೆಯಾದ ರೂಮಲ್ಲಿ ಒಂದು ದೀಪದ ಥರ ನೀ ಕಾಪಾಡಿಕೊ ಅಂತ ಹೇಳ್ತಾರೆ. ಒಂದು ರೂಮ್ ಒಳಗಡೆ, ನಮ್ಮ ಮನೆಯಲ್ಲಿ ಕತ್ತಲೆಯಾದ ರೂಮಲ್ಲಿ ಬರೀ ಒಂದು ದೀಪ ಹಚ್ಚಿದರೆ ಎಷ್ಟಿರ್ತದೆ? ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಬರೀ ಒಂದು ರೂಮ್ ಪೂರ್ತಿ ರಾತ್ರಿ ನೈಟು ಪೂರ್ತಿ ಕತ್ತಲಿರುವಾಗ ಒಂದು ದೀಪ ಹಚ್ಚಿದರೆ ಎಷ್ಟಿರುತ್ತದೆ? ಸ್ವಲ್ಪ ಲೈಟು ಅಷ್ಟೇ ತಾನೆ, ಸ್ವಲ್ಪ. ನನಗೂ ನಿಮಗೂ ಸಿಕ್ಕುವ ಪ್ರವಾದನೆಗಳು ಕತ್ತಲೆಯಲ್ಲಿ ಒಂದು ಚಿಕ್ಕ ದೀಪವಷ್ಟೇ. ಆದರೆ ಈ ಚಿಕ್ಕ ದೀಪ ಅರುಣೋದಯವಾಗಿ ಭೂಮಿ ಪೂರ್ತಿ ಬೆಳಕು ಬರುವ ಮಟ್ಟಕ್ಕೆ ಮಾರ್ಪಡಿಸಲಿಕ್ಕಿರುವ ದಿವಸ ಇರಿದೆ. ಈಗ ಚಿಕ್ಕ ದೀಪ ಮೊನ್ನೆ ಹೇಳಿದೆ, ಯಾವಾಗ ಕೊಳದಲ್ಲಿ ನೀರು ಉಕ್ಕುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾವು ಬರೀ ಒಂದು ಹೆಸರಿಗೆ ಕ್ರೈಸ್ತವರಲ್ಲ. ನಾನು ನಿಮಗೆ ಹೇಳಿದೆಯಲ್ಲ, ನಾನು ಸುಮ್ಮನೆ ಒಂದು ಪಾಸ್ಟರ್ ಆಗಿ ಒಂದು ಮಿಷನರಿ ಆಗಲಿಕ್ಕೆ ನಾವನ್ನು ಸಿಸ್ಟು ಇಷ್ಟಪಟ್ಟಿಲ್ಲ. ಇಲ್ಲಿದ್ದರೆ ಎಲ್ಲೋ ಒಂದು ಬಾಡಿಗೆ ಮನೆಗೆ ಏನೋ ಒಂದು 50 ಜನ ಇಟ್ಕೊಂಡು ಪ್ರೇಯರ್ ಮಾಡಿಕೊಂಡು ಕಾಲ ಕಳ್ಕೊಳ್ತಾ ಇದ್ರು. ಏನೋ ಬಂದಿದೆಯಾ ಮುಗಿಸ್ಕೊಂಡು ಹೋಗ್ಬೇಕಂತ. ನಾವು ಆ ಥರ ಸುಮ್ಮನೆ ಹೆಸರಿಗಿರ್ಲಿಕ್ಕೆ ಇಷ್ಟ ಇಲ್ಲ. ಮಾಡಿದರೆ ಆಗೋದರಷ್ಟು ಮ್ಯಾಕ್ಸಿಮಮ್ ಮಾಡಬೇಕಂತ. ನಮ್ಮ ಸಭೆಯ ಮಕ್ಕಳು ಹಾಗೇ ಇರಲಿ. ನೀವು ಏನೋ ನಾನು ವಿಶ್ವಾಸದಲ್ಲಿ ಇರ್ತೀನಿ ಪಾಸ್ಟ್ರೆ, ಬಿಟ್ಟು ಹೋಗಲ್ಲ ಪಾಸ್ಟ್ರೆ, ಇರ್ತೀನಿ ಪಾಸ್ಟ್ರೆ, ಸುಮ್ಮನೆ ಇರೋದಲ್ಲ, ಇರುವುದರಲ್ಲಿ ನಾನು ಉಪಯೋಗವಾಗಿ ಇರ್ತೇನೆ. ಅದಕ್ಕಾಗಿ ನಿಮಗೆ ಪ್ರವಾದನೆ ಸಿಕ್ಕಿದವರು ಇದೆಲ್ಲ ಆಗೋದ ಕೆಲಸ ಏನೆಂದು ತಿಳ್ಕೊಳ್ಬೇಡ. ಹೀಗೆ ನಿಮ್ಮ ಮುಂದೆ ಕತ್ತಲೆ, ಆದರೆ ಈ ಕತ್ತಲೆಯಲ್ಲಿ ನಿಮಗೆ ಸಿಕ್ಕಿದ ಪ್ರವಾದನೆ ಬೇರೆ ಒಂದು ದೀಪ ಅಷ್ಟೇ. ಆದರೆ ಒಂದು ದಿವಸ ಬರುತ್ತದೆ, ನಿಮಗಾಗಿ ಬೆಳ್ಳಿ ಮೂಡುತ್ತದೆ, ಅರುಣೋದಯವಾಗುತ್ತದೆ, ಪ್ರಕಾಶವಾಗುತ್ತದೆ.
ಮಕ್ಕಳನ್ನು ನೀವು ನಂಬಿರಿ. ಈ ವಾಕ್ಯ ನಾನು ಎಷ್ಟೋ ಸಾರಿ ಓದಿದೆ, ಆದರೆ ಇದ್ರದ್ದಿಷ್ಟು ಆಳದ ವಿಷಯ ನನಗೆ ಇವತ್ತು ಪ್ರಕಟ ಆಗಿರೋದು. ಎಷ್ಟೋ ಸಾರಿ ನಾನು ಓದಿದೆ, ಅದರ ಮೇಲ್ನೋಟದ ಅರ್ಥ ಆಯಿತು, ಆದರೆ ಆಳದ ಅರ್ಥ ಈಗ ಮೊನ್ನೆನೇ ನನಗೆ ಅರ್ಥ ಆಯಿತು. ಪ್ರಿಯರೇ, ದಯವಿಟ್ಟು ಮಂಜನಹಳ್ಳಿ ಸಭೆಯ ಮಕ್ಕಳು ಬರೀ ಹೆಸರಕ್ಕೆ ಕ್ರೈಸ್ತವರಾಗಿರಬೇಡ, ಕ್ರಿಸ್ತನ ಶಕ್ತಿಯನ್ನು ಪಡೆದವರಾಗಿ. ಆ ಶಕ್ತಿಗಾಗಿ 2 ಕಾರಣಗಳಿದೆ. ಒಂದು, ನಾವು ಕಣ್ಣಾರೆ ನೋಡಿ ಅನುಭವಿಸಿದು. 2, ನಮಗಾಗಿ ನುಡಿಯಲ್ಪಟ್ಟ ಪ್ರವಾದನೆಗಳು. ಆ ಪ್ರವಾದನೆ ಅಲ್ಪ ಒಂದೆಣಿಸಿ ಈ ಕತ್ತಲಕ್ಕೆ ಈ ದೀಪ ಏನಕ್ಕಾಗತ್ತೆ ಅಂತ ಹೇಳ್ಕೊಂಡು ನಂದಿಸಿಬಿಡಬೇಡ. ಪ್ರಿಯ ದೇವರ ಮಕ್ಕಳಿರ, ಏನೇ ಪ್ರವಾದನೆ ಸಿಕ್ಕುವಾಗಲೂ ನೀವು ನಿಮ್ಮ ಪರಿಸ್ಥಿತಿಯಲ್ಲಿ, ಅದು ಕತ್ತಲೆಯಲ್ಲಿ ಒಂದು ಚಿಕ್ಕ ದೀಪ ಥರ ಇರ್ಬೋದು, ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಕಾಪಾಡಿಕೊಳ್ಳಿರಿ. ನನ್ನ ಬಗ್ಗೆ ಒಂದು ನುಡಿ ಬಂದಿದೆ, ನಾನು ನಂಬುತ್ತೇನೆ ಸ್ವಾಮಿ ಅಂದೇಳಿ ಅದಕ್ಕೆ ಸ್ತೋತ್ರ ಮಾಡುತ್ತಾ ಇರು, ಅದಕ್ಕೆ ಸ್ತೋತ್ರ ಮಾಡುತ್ತಾ ಇರು. ಆ ದೀಪ ಆರಿ ಹೋಗಿದೆ ಅಲ್ವಾ? ಈಗ ದೀಪ ಆರಿ ಹೋಗದೆ ನಾವು ಆ ದೀಪ ಬೆಳಕಿಗೆ ನಾವೇನು ಮಾಡೋದು? ಅಡ್ಡಿ ಕೊಡೋದು. ಗಾಳಿಯಲ್ಲಿ ಅದು ಆರಿ ಹೋಗದೆ. ಸಿಕ್ಕಿದ ಪ್ರವಾದನೆ ಆರಿ ಹೋಗದೆ. ಕನಕ ಸಿಸ್ಟರ್ಗೆ ಒಂದು ಪ್ರವಾದನೆ ಸಿಕ್ಕಿತು 6 ವರ್ಷ ಮುಂದೆ. ನ್ಯೂ ಇಯರ್ಗೆ ವಾಕ್ಯ ಸಿಕ್ಕಿತು. ಪಾಸ್ಟ್ರೆ, ನನಗೆ ಸಿಕ್ಕಿದ ವಾಕ್ಯ ಅರ್ಥ ಆಗ್ತಾ ಇಲ್ಲ. ಆಕಾಶದಿಂದ ಹಿಮಯು ಮಳೆಯು ಬೀಳುವ ಭೂಮಿ ನಿನಗೆ ನಿವಾಸ ಸ್ಥಾನವಾಗಿರುತ್ತದೆ ಎಂದು ವಾಕ್ಯ. ಇದೆಂಥ ವಾಗ್ದಾನ ಪಾಸ್ಟ್ರೆ? ನನಗೆ ಅರ್ಥ ಆಗ್ತಾ ಇಲ್ಲ. ಆಕಾಶದಿಂದ ಹಿಮ ಮಳೆ ಇರುವ ಮನೆ ಕೂಡ ಬಿಟ್ಟು ಬೇರೆ ನೆಲದಲ್ಲಿ ಬಂದಿರಬೇಕು. ಸಿಸ್ಟರ್ಗೆ ಅರ್ಥ ಆಗಿಲ್ಲ. ಆ ವಾಕ್ಯ ತಕ್ಕೊಂಡು ನಾನು ಹೇಳಿದೆ, ಸಿಸ್ಟರ್, ಆಕಾಶದಿಂದ ಹಿಮವು ಮಳೆಯು ಸುರಿಯ ಭೂಮಿ, ಅಥವಾ ಇದುವರೆಗೂ ನಿಮಗೆ ಸ್ವಾಸ್ಥ್ಯವಲ್ಲದ ಭೂಮಿ ನಿಮಗೆ ಸ್ವಾಧೀನವಾಗಿ ಬರ್ತಾ ಇದೆ. ಕೆಲವೇ ತಿಂಗಳುಗಳ ನಂತರ ಶ್ರೀರಾಮ್ ಬರೋದ್ರ, ಅಣ್ಣ ನೋಡಪ್ಪ, ಎಲ್ಲಮ್ಮ ದೊಡ್ಡಿಯಲ್ಲಿ ಹೋಗಿ ಯಾಕೆ ನೀನು ಇರಬೇಕು, ನಾವು ಅಣ್ಣ ತಮ್ಮಲ್ಲ ಒಟ್ಟಕ್ಕೆ ಕುತ್ಕೊಳ್ಳೋಣ, ಒಟ್ಟಕ್ಕೆ ಮನೆ ಮಾಡಿಕೊಂಡು ಅಕ್ಕಪಕ್ಕ ಇರೋಣ, ನೀನು ಯಾಕೆ ಹೋಗಿ ಎಲ್ಲಮ್ಮ ದೊಡ್ಡಿ ಸಪ್ರೇಟ್ ಇರೋದು, ನಾನೇ ಕೊಡ್ತೀನಿ. ಬಂದು ಅಲ್ಲಿ ಜಾಗ ಏನಪ್ಪ ಸೈಟ್ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ ನೋಡುವಂತ. ಇದುದ ಪ್ರವಾದನೆ. ಆ ಜಾಗೆಯಲ್ಲೇ ಈಗ ಮನೆ ಕಟ್ಟಿರೋದು. ಆವಾಗ ಅದು ಬರಿದಾದ ಭೂಮಿ, ಅಲ್ಲಿ ಮರಗಳು ಕೂಡ ಇಲ್ಲ, ಒಂದು ಮರ ಕೂಡ ಇಲ್ಲ. ಆಕಾಶದ ಹಿಮ ಬೀಳುತ್ತದೆ, ಮಳೆ ಬೀಳುವಂದ ಬರೀ ಖಾಲಿ ಜಾಗೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಿಮಗಾಗಿ ನನ್ನ ಬಾಯಿಂದಾಗಲಿ, ಸಿಸ್ಟರ್ ಬಾಯಿಂದಾಗಲಿ, ಬೇರೆ ಸೇವಕರ ಬಾಯಿಂದಾಗಲಿ ಒಂದು ಪ್ರವಾದನೆಯನ್ನು ನಿಮಗೆ ಕಿವಿಯಲ್ಲಿ ಬಿದ್ದಿರುವಾಗ ನೀವು ಅದನ್ನು ದೀಪತ್ತರ ಕಾಪಾಡಿಕೊಂಡು ಬರಲಿ. ಇದು ಸಂಭವಿಸುವ ವಿಷಯನ, ಇದು ಆಗುವ ವಿಷಯನ ಅಂತೇಳಿ ಇದು ನೀವು ಅಲಕ್ಷ್ಯ ಮಾಡಬೇಡ. ಈಗ ನಿಮಗೆ ಅದು ಕತ್ತಲೆಯ ತರ ಇರುತ್ತದೆ, ಅದರಲ್ಲಿ ಚಿಕ್ಕ ಒಂದು ದೀಪ ತರ ಇರುತ್ತದೆ, ಆದರೆ ಅದು ನಾಳೆ ಅರುಣೋದಯವಾಗಿ ಅದು ಪ್ರಕಾಶವಾಗುತ್ತದೆ. ಹಲ್ಲೆಲೂಯಾ. ಯಾಕೆ ಎಂದು ಕೇಳಿದರೆ, ಯಾಕೆಂದರೆ 21ನೇ ವಾಕ್ಯ, ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗದಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಹಲ್ಲೆಲೂಯಾ. ಯಾವ ಯಥಾರ್ಥವಾದ ಪ್ರವಾದನೆಯು ಮನುಷ್ಯರ ಚಿತ್ತದಿಂದ ಬಂದದಲ್ಲ, ಮತ್ತೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದನ್ನು ನುಡಿದಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಈ ವಾಕ್ಯ ಹೇಳುವಾಗ ನಂಬಿಕೆಯಿಂದ ಸ್ವೀಕರಿಸು, ನಂಬಿಕೆಯಿಂದ ಸ್ವೀಕರಿಸು. ಅದು ಕತ್ತಲೆಯಲ್ಲಿರುವ ದೀಪ ಥರ ಆರಿ ಹೋಗದೆ ಕಾಪಾಡು. ಯಾವ ಪ್ರವಾದನೆಯೂ
ಮನುಷ್ಯರಿಂದ ಬಂದಿದ್ದಲ್ಲ, ಅದು ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದನ್ನೇ. ನಾನು ಯಾರಿಗೆಲ್ಲ ಏನೇನೆಲ್ಲ ಹೇಳಿದೆ ಅಂದರೆ ನನಗೆ ಅಷ್ಟು ನೆನಪಿಲ್ಲ, ನೀವು ಜ್ಞಾಪಕ ಮಾಡಿ ಬರೆದಿಟ್ಕೊಳ್ಳಿರಿ. ಸಿಸ್ಟರ್ ಯಾರಿಗೆಲ್ಲ ಏನೇನೆಲ್ಲ ಹೇಳಿದಾರೋ ಬರೆದಿಟ್ಕೊಂಡು ಕಾಪಾಡಿಕೊಳ್ಳಿ. ಯಾವ ಥರ ಕಾಪಾಡಬೇಕು? ದೀಪ ಥರ ದೇವರಿಗೆ ಸ್ತೋತ್ರ. ಇವತ್ತು ನೋಡಿ, ಇಲ್ಲಿಂದ ಲಾಸ್ಟ್ ನೀವು ಹೊರಗಡೆ ಕೂತ್ಕೊಂಡಿರುವರು ಕೂಡ ನಂಬಿರಿ, ನಿಮಗಾಗಿ ದೇವರು ಮಾಡುವ ಕಾರ್ಯಗಳು ಅದು ಮಹಿಮೆಯಾದದು. ಒಪ್ಕೊಳ್ತೀರಾ ಇಲ್ವಾ? ಈ ರಾಣಿ ಸಿಸ್ಟರ್ ಅಂಗಡಿಗೆ ಪ್ರೇಯರ್ ಮಾಡಲಿಕ್ಕೆ ಹೋಗಿದೆ. ಪಾಸ್ಟ್ರೇ, ಒಂದು ಟೈಲರಿಂಗ್ ಅಂಗಡಿ, ಚಿಕ್ಕದು ಅಂಗಡಿ ತಕ್ಕೊಂಡಿದೆ. ನಾನು ಹೋಗಿ ನೋಡಿದರೆ ಪ್ರೇಯರ್ ಮಾಡಲಿಕ್ಕೆ ಟೇಬಲ್ ಹಾಕಿದೆ, ಸ್ಟೂಲ್ ಹಾಕಿದೆ, ಒಂದು ಕೂತ್ಕೊಳ್ಳಿಕ್ಕೆ ಒಂದು ಸ್ಟೂಲ್ ಇದೆ, ಪ್ರೇಯರ್ ಮಾಡಲಿಕ್ಕೆ ಜಾಗ ಇಲ್ಲ. ಸಿಸ್ಟರ್ ಹೇಳ್ತಾರೆ, ನಾನು ಈ ಕಡೆ ಬರ್ತೀನಿ, ನೀವು ಆ ಕಡೆ ಬನ್ನಿ. ಈಗ ಸಿಸ್ಟರ್ ಅಂಗಡಿಯಿಂದ ಹೊರಗಡೆ, ನಾನು ಅಂಗಡಿಯಿಂದ ಒಳಗಡೆ ಹೋಗಿ ಪ್ರೇಯರ್ ಮಾಡೋದು ಹೇಳಿದೆ. ಇದೆಂದ ಅಂಗಡಿಯಪ್ಪ? ಸೇರಿ ಇಡೀ ಬಿಲ್ಡಿಂಗೇ ನಿಮಗೆ ಬರಲಿ ಅಂತ ಹೇಳ್ಬಿಟ್ರು. ಪಾಸ್ಟ್ರೇ, 2,500 ರೂಪಾಯಿ ಕೊಟ್ಟರೆ ದೊಡ್ಡ ಅಂಗಡಿ ಇದೆ, ಅದಕ್ಕೆ ಕಟ್ಟಲಿಕ್ಕೆ ದುಡ್ಡು ಇಲ್ಲದಕ್ಕೆ ಇದು 1,000 ರೂಪಾಯಿಗೆ ತಕ್ಕೊಂಡಿರೋದು. 2,500 ರೂಪಾಯಿಗೆ ದೊಡ್ಡ ಅಂಗಡಿಗೆ ಬಾಡಿಗೆ ಕಟ್ಟಲಿಕ್ಕೆ ಇಲ್ಲದ ಮನುಷ್ಯನಿಗೆ ನೋಡ್ಕೊಂಡು ಹೇಳ್ತಾರೆ, ಈ ಬಿಲ್ಡಿಂಗೇ ನಿಮಗೆ ಬರಲಿ ಅಂತ. ಎಷ್ಟು ಕಾಲ ಆಯಿತು ಸಿಸ್ಟರ್ ಸ್ವಂತ ಮನೆ ಆಗಲಿಕ್ಕೆ? ಅದಾ ಹೇಳಿಬಿಟ್ಟು 1 ವರ್ಷ. ಅದು ಹೇಳಿ 1 ವರ್ಷ ಆದ ಮೇಲೆ ಆ ಬಿಲ್ಡಿಂಗು ಅವ್ರದ್ದು ಸ್ವಂತ ಆಯಿತು. ಈಗ ಅವರು ಸ್ವಂತ ಮನೆಯಲ್ಲಿದ್ದಾರೆ. ಇಲ್ಲಿದ್ದೀರಾ? ಅದಕ್ಕೆ ಎಲ್ಲಿಂದೋ ಬರುವ ಪಾಸ್ಟ್ರು ಬಂದು ಪ್ರವಾದನೆ ಮಾತ್ರ ಪ್ರವಾದನೆ. ಇಲ್ಲಿರುವ ಪಾಸ್ಟ್ರು ಹೇಳೋದಲ್ಲ ಬರೀ ಬೋಧನೆ ಅಂತ ತಿಳ್ಕೊಂಡಿರಬೇಡ, ಕ್ಯಾಚ್ ಮಾಡಿಕೊಳ್ಳಿರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಯಾರು ಬಗ್ಗೆ ಎಂದೆಂಥ ಪ್ರವಾದನೆಗಳು ಬಂದಿದೆಯೋ ನೀವು ಅದನ್ನು ದೀಪ ಥರ ಕಾಪಾಡಿಕೊಳ್ಳಿರಿ. ಈಗ ಅದು ಕತ್ತಲೆಯ ಥರ ಇರಬಹುದು, ಈಗ ನಂಬಲಿಕ್ಕೆ ಅಸಹ್ಯವಾಗಿರ್ಬೋದು, ಇದು ಸಾಧ್ಯನೇ ಇಲ್ಲ ಅಂದಿರ್ಬೋದು, ಇದು ಆಗೋದ ಕೆಲಸನೇ ಇಲ್ಲ ಅಂದಿರ್ಬೋದು, ಆದರೆ ದೀಪ ಥರ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳೋಣ. ಓ ದೇವರೇ, ಇವತ್ತು ಪೇತ್ರನ ಅಪೊಸ್ತಲನ ಮೂಲಕವಾಗಿ ನಾವು ತಿಳ್ಕೊಂಡ ವಿಷಯ, ಯೇಸು ಕ್ರಿಸ್ತನ ಶಕ್ತಿಯು ಆತನ ಪ್ರತ್ಯಕ್ಷತೆಯ ಬಗ್ಗೆ ನಾವು ಕಲ್ಪನಾ ಕಥೆಗಳಲ್ಲಿ ನೋಡಿಕೊಂಡವರಲ್ಲ, ನಾವು ಅದನ್ನು ಕಣ್ಣಾರೆ ಕಂಡವರು ಮಾತ್ರವಲ್ಲ, ಪ್ರವಾದನೆಯ ನುಡಿಗಳು ಅದಕ್ಕೆ ದೃಢವಾಗಿದೆ. ಆದುದರಿಂದ ನನ್ನ ಜೀವನದಲ್ಲಿಯೂ ಓ ಯೇಸು ಕ್ರಿಸ್ತನ ಶಕ್ತಿಯು, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು, ನಾನು ಅದನ್ನು ನಂಬುತ್ತೇನೆ. ಆ ಕ್ರಿಸ್ತನ ಶಕ್ತಿ ನಾನು ಇದುವರೆಗೂ ಎಷ್ಟೋ ಅನುಭವಿಸಿದೆ, ಎಷ್ಟೋ ಯೇಸುವಿನ ಆ ಶಕ್ತಿ ಪ್ರಭಾವಗಳು ನನ್ನ ಜೀವನದಲ್ಲಿ ಅನುಭವವಾಗಿದೆ. ಅದು ಮಾತ್ರವಲ್ಲ, ನನಗಾಗಿ ಎಷ್ಟೋ ಪ್ರವಾದನೆಗಳು ನುಡಿಯಲ್ಪಟ್ಟಿದೆ. ಇವತ್ತು ಕೂಡ ನುಡಿಯಲ್ಪಟ್ಟ ಪ್ರವಾದನೆ ಅದು ಕತ್ತಲೆಯಲ್ಲಿ ಒಂದು ಚಿಕ್ಕ ದೀಪ ಥರ ಇರಬಹುದು, ಆದರೆ ಒಂದು ದಿವಸ ಬರುತ್ತದೆ, ನನ್ನ ಜೀವನದಲ್ಲಿ ಬೆಳ್ಳಿ ಮೂಡುತ್ತದೆ, ಅರುಣೋದಯವಾಗುತ್ತದೆ, ಪ್ರಕಾಶವಾಗುತ್ತದೆ. ಹೇಳಿದ ಪ್ರವಾದನೆ ಅದು ನೆರವೇರುತ್ತದೆ. ರಬಲರ ಶಥರ ಖಬದಲ ಲಿಕರ ಶೋದರೋಗ ಬಿಯಾಥರಾಗಮ ದಿರಿಗಬಲರ ಶಂದಲ ರಗದರಗಬ. ಪ್ರಾರ್ಥನೆ ಮಾಡಿಕೊಳ್ಳಲಿ, ನಂಬಿಕೆಯಿಂದ ಸ್ತೋತ್ರ ಮಾಡಿರಿ. ನೀವು ನಿಮ್ಮ ಜೀವನದ ಬಗ್ಗೆ ನಂಬಿಕೆಯಿಂದ ಸ್ತೋತ್ರ ಮಾಡು. ನನ್ನ ಬಗ್ಗೆ ನುಡಿದ ಪ್ರವಾದನೆಗಳು, ನನ್ನ ಬಗ್ಗೆ ನುಡಿದಿರುವಂಥ ಆಲೋಚನೆಗಳು, ದೇವರ ವಾಕ್ಯದಲ್ಲಿ ನುಡಿದಿರುವಂಥ ವಾಕ್ಯದ ಸತ್ಯಾರ್ಥಗಳು ನಾನು ನಂಬುತ್ತೇನೆ ಸ್ವಾಮಿ, ನಾನು ನಂಬುತ್ತೇನೆ ಸ್ವಾಮಿ. ಸಿಕ್ಕಿರುವ ಪ್ರವಾದನೆಗಳು ಅದು ಹೀಗೆ, ಅದು ಅಸಾಧ್ಯ, ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂದಿರಬಹುದು. ಅದು ಬರೀ ಕತ್ತಲೆ ಥರ ಕಾಣಿಸ್ತಾ ಇರಬಹುದು, ಈ ಕತ್ತಲೆಯಲ್ಲಿ ಒಂದು ಚಿಕ್ಕ ದೀಪ ಥರ ಇರಬಹುದು, ಆದರೆ ನಾನು ನಂಬುತ್ತೇನೆ. ಈಗ ಕತ್ತಲೆ ಥರ ಇರಬಹುದು, ಈಗ ಒಂದು ಚಿಕ್ಕ ದೀಪ ಥರ ಇರಬಹುದು, ಆದರೆ ನಾಳೆ ಅದು ಬೆಳ್ಳಿ ಮೂಡಿ ಅರುಣೋದಯವಾಗಿ ಅದು ದೊಡ್ಡ ಪ್ರಕಾಶವಾಗುತ್ತದೆ. ಜೀಸಸ್ ಕರ್ತಾ
ಕರ್ತಾಧಿಕರ್ತನೇ, ರಾಜಾದಿರಾಜಾವೇ, ಪೇತ್ರನ ಅಪೊಸ್ತಲನು ಹೇಳಿದ ಹಾಗೆ ನಾವು ಕಲ್ಪನಾ ಕಥಗಳ ಹಿಂದೆ ಹೋಗುತ್ತಾ ಇಲ್ಲ, ನಾವು ಚಮತ್ಕಾರ ಮಾತುಗಳ ಹಿಂದೆ ಹೋಗುತ್ತಾ ಇಲ್ಲ. ದೇವರೇ, ನಿಮ್ಮ ಶಕ್ತಿಯನ್ನು ಕಂಡವರಾಗಿಯೂ ನಿನ್ನ ಮಹಿಮೆಯನ್ನು ದೇವರು ಅನುಭವಿಸಿದವರಾಗುವಂತೆಯೂ ಈಗೋ ಕರ್ತನೇ, ನಿಮ್ಮ ವಚನದಲ್ಲಿ ನಂಬಿಕೆ ಇಡುವುದು ಮಾತ್ರವಲ್ಲದೆ ನಿಮ್ಮ ಪ್ರವಾದನೆಯಲ್ಲಿ ಕೂಡ ನಾವು ನಂಬಿಕೆ ಇಡುತ್ತೇವೆ ಸ್ವಾಮಿ. ಸಿಕ್ಕಿರುವ ಪ್ರವಾದನೆಗಳು ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪದ ಹಾಗೆ ನಾವು ಅದನ್ನು ಕಾಪಾಡಿಕೊಳ್ಳುತ್ತೇನೆ ದೇವರೇ. ನಾವು ಆರಿ ಹೋಗದೆ ಕಾಪಾಡಿಕೊಳ್ಳುತ್ತೇನೆ ದೇವರೇ, ಅದು ಆರಿ ಹೋಗದೆ ಕಾಪಾಡಿಕೊಳ್ಳುತ್ತೇನೆ. ಇವತ್ತು ಹೇಳಿದರೆ ಅದು ಯಾವತ್ತಾದರೂ ಒಂದು ದಿವಸ ಅದು ನೆರವೇರುತ್ತದೆ, ಅದು ಹಾಗೆ ಆಗುತ್ತದೆ. ನಾವು ನಂಬುತ್ತೇನೆ ಸ್ವಾಮಿ. ಕರ್ತನೇ, ಸಭೆಯ ಮಕ್ಕಳೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇವತ್ತು ಕೇಳಿದ ವಚನದ ಆಧಾರದ ಮೇಲೆ ಮಕ್ಕಳು ಕ್ರಿಸ್ತನ ಶಕ್ತಿಯಿಂದ ಜೀವಿಸುವರಾಗಿರಲಿ, ಯೇಸು ಕ್ರಿಸ್ತನ ಶಕ್ತಿಯಿಂದ ಜೀವಿಸಲಿ, ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ನಿರೀಕ್ಷೆಯಲ್ಲಿ ಜೀವಿಸಲಿ. ಕರ್ತನು ಬರುವಾಗ ಪರಲೋಕಕ್ಕೆ ಒಯ್ಯಲ್ಪಡಲಿಕ್ಕೆ ತಕ್ಕ ಪರಿಶುದ್ಧ ಜೀವನವುಳ್ಳವರಾಗಿರಲಿ. ಅದರೊಂದಿಗೆ ಸಿಕ್ಕಿದ ಪ್ರವಾದನೆಗಳಲ್ಲಿ ಅವರು ದೇವರೇ ಆರಿ ಹೋಗದ ದೀಪತ್ತರ ಅದು ಕಾಪಾಡಿಕೊಳ್ಳುವರು ಆಗಿರಲಿ. ದೇವರೇ, ನಿನ್ನ ಮಕ್ಕಳೆಲ್ಲರನ್ನು ನಿನ್ನ ಕರಗಳಲ್ಲಿ ಕೊಡುತ್ತೇನೆ. ಚಿಕ್ಕ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಯೌವನಸ್ಥ ಮಕ್ಕಳಿಗೆ ಒಳ್ಳೆ ಉದ್ಯೋಗ, ದೇವರೇ ವಯಸ್ಸು ಮಕ್ಕಳಿಗೆ ಸರಿ ಬೀಳುವ ಜೀವದ ಸಂಗಾತಿಗಳು, ಕುಟುಂಬಸ್ಥರಿಗೆ ಸಮಾಧಾನವು ನೆಮ್ಮದಿಯಾದ ಕುಟುಂಬ ಜೀವನ, ವೃದ್ಧಾಪ್ಯದಲ್ಲಿರುವವರಿಗೆ ಅವರ ವೃದ್ಧಾಪ್ಯದಲ್ಲಿ ಅವರ ಆರೋಗ್ಯವಾದ ಜೀವನ, ಸಮಾಧಾನವುಳ್ಳ ಜೀವನ, ಸೇವೆಯಲ್ಲಿರುವವರಿಗೆ ಸೇವೆಯಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ಗಳು. ಕರ್ತನೇ, ನಿನ್ನ ಮಕ್ಕಳನ್ನು ನಿನ್ನ ಮಹಿಮೆಯಲ್ಲಿ ಜೀವಿಸುವ ಉತ್ತಮ ದೇವರ ಪ್ರಜೆಗಳಾಗಿರಲಿ. ದೇವರು ಮೆಚ್ಚಿದ ದೇವರ ಉತ್ತಮ ಕುರಿ ಹಿಂಡುಗಳಾಗಿರಲಿ. ನಿನ್ನ ದಾಸರಾದ ನಮ್ಮನ್ನು ಕೊಡೆ, ನಿನ್ನ ಶಿಲುಬೆಯ ನೆರಳಿನಲ್ಲಿ ಮರಮಾಚಿಕೊಳ್ಳಲಿ. ನಿಮಗೆ ಪ್ರಯೋಜನವುಳ್ಳ ಪಾತ್ರೆಯಾಗಿ, ನೀವು ಇಷ್ಟಪಡುವಂಥ ಪಾತ್ರಗಳಾಗಿ ನಮ್ಮನ್ನು ಕೂಡ ನಡೆಸಿಕೊಳ್ಳಲಿ. ನಮ್ಮ ರಕ್ಷಕನು ನಮ್ಮೊಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.